ಒಂದು ಕಾಲದಲ್ಲಿ ರಾಮ ಲಕ್ಷ್ಮಣರಂತೆ ಇದ್ದ 4 ಅಣ್ಣ ತಮ್ಮಂದಿರು. ಅವರ ಒಗ್ಗಟ್ಟು ಮತ್ತು ಪ್ರೀತಿ ಊರಿಗೆ ಮಾದರಿಯಾಗಿತ್ತು. ಆದರೆ ಇದ್ದಕ್ಕಿದ್ದಂತೆ ಅವರ ಸಂತೋಷದ ಸಂಸಾರದಲ್ಲಿ ಬಿರುಕು ಮೂಡಿತು. ಒಬ್ಬರ ನಂತರ ಒಬ್ಬರಂತೆ ತಮ್ಮಂದಿರು ನಿಗೂಢವಾಗಿ ಸಾವನ್ನಪ್ಪಿದರು. ಇನ್ನೊಬ್ಬ ತಮ್ಮ ಹಾಸಿಗೆ ಹಿಡಿದ. ಅವರ ಸುಂದರವಾದ ಬದುಕನ್ನ ನುಂಗಿ ಹಾಕಿದ ಆ ದುಷ್ಟಶಕ್ತಿ ಯಾವುದು? ಕೇವಲ ಒಂದು ನಿಂಬೆಹಣ್ಣು ಒಂದು ಸಂಸಾರವನ್ನೇ ನಾಶ ಮಾಡಬಲ್ಲದೆ? ನಮಸ್ಕಾರ ಸ್ನೇಹಿತರೆ, ಖಡಕ್ ಸ್ಟೋರಿಯ ಪುಟಗಳಿಗೆ ನಿಮಗೆ ಸ್ವಾಗತ. ಇಂದು ನಾವು ಮಾತನಾಡಲು ಹೊರಟಿರುವ ವಿಷಯ ಸಾಮಾನ್ಯವಾದದ್ದಲ್ಲ. ನಮ್ಮಲ್ಲಿ ಅನೇಕರು ಇದನ್ನ ನಂಬುತ್ತಾರೆ, ಇನ್ನು ಕೆಲವರು ಮೂಢನಂಬಿಕೆ ಎಂದು ತಳ್ಳಿ ಹಾಕುತ್ತಾರೆ. ಆದರೆ ಸಾವಿರಾರು ವರ್ಷಗಳಿಂದ ನಮ್ಮ ಸಂಸ್ಕೃತಿಯಲ್ಲಿ ಒಕ್ಕಾಗಿರುವ ವೇದಗಳಲ್ಲಿಯೂ ಉಲ್ಲೇಖವಿರುವ ಆ ನಿಗೂಢ ವಿದ್ಯೆಯೇ ವಾಮಾಚಾರ ಅಥವಾ ಬ್ಲಾಕ್ ಮ್ಯಾಜಿಕ್. ಈ ಕಥೆಯಲ್ಲಿ ನಡೆದಂತೆ ನಿಜವಾಗಿಯೂ ಇಂತಹ ಶಕ್ತಿಗಳು ನಮ್ಮ ಜೀವನದ ಮೇಲೆ ಪ್ರಭಾವ ಬೀರಬಲ್ಲದೆ? ಬನ್ನಿ ಇದರ ಇಂದಿನ ಸತ್ಯವನ್ನ ತಿಳಿಯೋಣ. ಸ್ನೇಹಿತರೆ, ವಾಮಾಚಾರ ಕೇವಲ ಮೂಢನಂಬಿಕೆಯಲ್ಲ, ಇದೊಂದು ಪ್ರಾಚೀನ ವಿದ್ಯೆ. ನಮ್ಮಲ್ಲಿ ಹೆಚ್ಚಿನವರು ವಾಮಾಚಾರವನ್ನ ಕೇವಲ ಹಳ್ಳಿಗಳಲ್ಲಿ ನಡೆಯುವ ಪೂಜೆ ಎಂದು ಭಾವಿಸುತ್ತಾರೆ. ಆದರೆ ನಿಮಗೆ ಗೊತ್ತೇ, ರಾಜನಾಗಬೇಕಾದರೆ ಕಲಿಯಬೇಕಿದ್ದ 64 ವಿದ್ಯೆಗಳಲ್ಲಿ ಕ್ಷುದ್ರ ವಿದ್ಯೆ ಕೂಡ ಒಂದಾಗಿತ್ತು. ಅಂದರೆ ದುಷ್ಟ ಶಕ್ತಿಗಳನ್ನ ನಿಯಂತ್ರಿಸುವ ಮತ್ತು ಬಳಸುವ ಕಲೆ. ಅಷ್ಟೇ ಅಲ್ಲ, ನಮ್ಮ 4 ಪವಿತ್ರ ವೇದಗಳಲ್ಲಿ ಒಂದಾದ ಅಥರ್ವಣ ವೇದದಲ್ಲಿ ಮಾಟ ಮಂತ್ರ, ವಶೀಕರಣ ಮತ್ತು ಇತರ ನಿಗೂಢ ವಿದ್ಯೆಗಳ ಬಗ್ಗೆ ಸ್ಪಷ್ಟವಾಗಿ ಉಲ್ಲೇಖಿಸಲಾಗಿದೆ. ಇದನ್ನ ಒಳ್ಳೆಯ ಮತ್ತು ಕೆಟ್ಟ 2 ಉದ್ದೇಶಗಳಿಗೂ ಬಳಸಲಾಗುತ್ತಿತ್ತು. ಹಾಗಾದರೆ ಸಾವಿರಾರು ವರ್ಷಗಳ ಹಿಂದೆಯೇ ನಮ್ಮ ಋಷಿಮುನಿಗಳಿಗೆ ಇದರ ಬಗ್ಗೆ ತಿಳಿದಿತ್ತು ಎಂದಾಯಿತು. ಹಾಗಾದರೆ ವೇದಗಳಲ್ಲಿ ಉಲ್ಲೇಖವಿರುವ ಈ ವಿದ್ಯೆ ಇಂದು ಹೇಗೆ ಜನರ ಜೀವನವನ್ನ ಹಾಳು ಮಾಡಲು ಬಳಕೆಯಾಗುತ್ತಿದೆ? ನೀವು ಎಂದಾದರೂ ರಾತ್ರಿ ಹೊತ್ತು 3 ದಾರಿಗಳು ಸೇರುವ ಜಾಗದಲ್ಲಿ ನಿಂಬೆಹಣ್ಣು, ಮೊಟ್ಟೆ, ಅರಿಶಿನ, ಕುಂಕುಮ ಅಥವಾ ಮಣ್ಣಿನ ಬೊಂಬೆಗಳನ್ನ ನೋಡಿದ್ದೀರಾ? ನೋಡಿದ್ದರೆ ನೀವು ವಾಮಾಚಾರದ ಒಂದು ಪ್ರಕ್ರಿಯೆಯನ್ನ ನೋಡಿದ್ದೀರಿ ಎಂದರ್ಥ. ವಾಮಾಚಾರ ಮಾಡುವವರು ಹೆಚ್ಚಾಗಿ ಅಮಾವಾಸ್ಯೆ ಅಥವಾ ಹುಣ್ಣಿಮೆಯ ರಾತ್ರಿಯನ್ನ ಆಯ್ಕೆ ಮಾಡಿಕೊಳ್ಳುತ್ತಾರೆ. ಈ ದಿನಗಳಲ್ಲಿ ನಕಾರಾತ್ಮಕ ಶಕ್ತಿಗಳ ಪ್ರಭಾವ ಹೆಚ್ಚಾಗಿರುತ್ತದೆ ಎಂದು ನಂಬಲಾಗಿದೆ. 3 ದಾರಿ ಕೂಡುವ ಜಾಗವನ್ನ ತ್ರಿಪಥ ಎನ್ನುತ್ತಾರೆ. ಇದು ದುಷ್ಟ ಶಕ್ತಿಗಳು ಸುಲಭವಾಗಿ ಸಂಚರಿಸುವ ಸ್ಥಳವೆಂದು ಪರಿಗಣಿಸಲಾಗುತ್ತದೆ. ಅಲ್ಲಿ ಮಣ್ಣಿನ ಗೊಂಬೆಗೆ ಸೂಜಿ ಚುಚ್ಚುವುದು, ನಿಂಬೆ ಹಣ್ಣಿಗೆ ಕುಂಕುಮ ಹಚ್ಚಿಡುವುದು, ಕೋಳಿ ಅಥವಾ ಬೇರೆ ಪ್ರಾಣಿಗಳನ್ನ ಬಲಿ ಕೊಡುವುದು ಸಾಮಾನ್ಯವಾದ ಪದ್ಧತಿ. ಆದರೆ 3 ದಾರಿ ಕೂಡುವ ಜಾಗವನ್ನೇ ಯಾಕೆ ಆಯ್ಕೆ ಮಾಡಿಕೊಳ್ಳುತ್ತಾರೆ? ಇದರ ಹಿಂದಿರುವ ರಹಸ್ಯವಾದರೂ ಏನು? ಇದರ ಹಿಂದಿನ ಕಾರಣ, ಆ ಸ್ಥಳಗಳಲ್ಲಿ ಶಕ್ತಿಗಳು ಕೇಂದ್ರೀಕೃತವಾಗಿರುತ್ತವೆ ಮತ್ತು ಅಲ್ಲಿ ಮಾಡಿದ ಪೂಜೆಯ ಪ್ರಭಾವ ಬೇಗನೆ ಗುರಿಯನ್ನ ತಲುಪುತ್ತದೆ ಎಂಬ ನಂಬಿಕೆ. ವೀಕ್ಷಕರೇ, ಹಾಗಾದರೆ ವಾಮಾಚಾರದ ಪ್ರಭಾವಕ್ಕೆ ಒಳಗಾದವರ ಲಕ್ಷಣಗಳೇನು? ಒಂದು ವೇಳೆ ಯಾರಾದರೂ ವಾಮಾಚಾರದ ಪ್ರಭಾವಕ್ಕೆ ಒಳಗಾದರೆ ಅವರಲ್ಲಿ ಯಾವ ರೀತಿಯ ಲಕ್ಷಣಗಳು ಕಾಣಿಸುತ್ತದೆ? ಇದು ಅತ್ಯಂತ ಪ್ರಮುಖವಾದ ವಿಷಯ. ದೈಹಿಕವಾಗಿ ನೋಡುವುದಾದರೆ ಇದ್ದಕ್ಕಿದ್ದಂತೆ ಅತಿಯಾಗಿ ಕೂದಲು ಉದುರುವುದು, ಮುಖದ ಕಾಂತಿ ಕಳೆದು ಹೋಗಿ ಕಪ್ಪಾಗುವುದು, ವೈದ್ಯರಿಗೆ ಪತ್ತೆ ಹಚ್ಚಲಾಗದಂತಹ ನಿರಂತರ ಆರೋಗ್ಯ ಸಮಸ್ಯೆಗಳು. ಮಾನಸಿಕವಾಗಿ ನೋಡುವುದಾದರೆ ಸದಾ ಕೋಪ, ಚಡಪಡಿಕೆ, ಕಾರಣವಿಲ್ಲದೆ ಭಯ ಮತ್ತು ಆತಂಕ, ಮನೆಯವರ ಮೇಲೆ ಮತ್ತು ಸ್ನೇಹಿತರ ಮೇಲೆ ಅನಗತ್ಯವಾಗಿ ಜಗಳವಾಡುವುದು. ಆರ್ಥಿಕವಾಗಿ ನೋಡುವುದಾದರೆ ಎಷ್ಟೇ ಚೆನ್ನಾಗಿ ನಡೆಯುತ್ತಿದ್ದ ವ್ಯಾಪಾರದಲ್ಲಿ ಇದ್ದಕ್ಕಿದ್ದಂತೆ ನಷ್ಟ ಉಂಟಾಗುವುದು, ಕೈಗೆ ಬಂದ ಹಣ ನೀರಿನಂತೆ ಖರ್ಚಾಗಿ ಹೋಗುವುದು, ಕೆಟ್ಟ ಕನಸುಗಳು, ಪದೇ ಪದೇ ಭಯಾನಕ ಕನಸು ಬೀಳುವುದು, ಕನಸಿನಲ್ಲಿ ಸತ್ತವರ ಕಾಣಿಸಿಕೊಳ್ಳುವುದು, ಯಾರೋ ತಮ್ಮನ್ನ ಹಿಂಬಾಲಿಸುತ್ತಿರುವಂತೆ ಭಾಸವಾಗುವುದು. ನಿಮ್ಮ ಜೀವನದಲ್ಲಿಯೂ ಇದ್ದಕ್ಕಿದ್ದಂತೆ ಇಂತಹ ಬದಲಾವಣೆಗಳು ಯಾವುದೇ ಕಾರಣವಿಲ್ಲದೆ ನಡೆಯುತ್ತಿವೆಯೇ? ಆಗಿದ್ದರೆ ನೀವು ಜಾಗೃತರಾಗಿರಬೇಕು. ವಾಮಾಚಾರದಿಂದ ಪಾರಾಗುವುದು ಹೇಗೆ? ಇದಕ್ಕಿದೆ ಸರಳ ಪರಿಹಾರ. ಇಷ್ಟೆಲ್ಲ ಕೇಳಿದ ಮೇಲೆ ಇದರಿಂದ ಪಾರಾಗಲು ದಾರಿಯೇ ಇಲ್ವಾ ಎಂದು ನೀವು ಕೇಳಬಹುದು. ಖಂಡಿತವಾಗಿಯೂ ಇದೆ. ದುಷ್ಟಶಕ್ತಿಗಳಿಗಿಂತ ದೈವಶಕ್ತಿ ಯಾವಾಗಲೂ ದೊಡ್ಡದ್ದು. ವೀಕ್ಷಕರೇ, ಮನೆಯಲ್ಲಿ ಪ್ರತಿದಿನ ದೀಪ ಹಚ್ಚಿ ದೈವದ ಪ್ರಾರ್ಥನೆ ಮಾಡಿ. ವಿಶೇಷವಾಗಿ ಆಂಜನೇಯ, ಗಣೇಶ ಮತ್ತು ಶಿವನ ಆರಾಧನೆಯಿಂದ ದುಷ್ಟಶಕ್ತಿಗಳು ದೂರ ಉಳಿಯುತ್ತದೆ. ಹನುಮಾನ್ ಚಾಲೀಸ ಪಠಣ ಅತ್ಯಂತ ಶಕ್ತಿಶಾಲಿ ರಕ್ಷಾ ಕವಚವಾಗಿದೆ. ನಿಮ್ಮ ಮನೆಯ ಸುತ್ತ
ಅಥವಾ ಕೆಲಸದ ಸ್ಥಳದಲ್ಲಿ ನಿಂಬೆಹಣ್ಣು, ಕುಂಕುಮದಂತಹ ಅನುಮಾನಾಸ್ಪದ ವಸ್ತುಗಳು ಕಂಡು ಬಂದರೆ ನೇರವಾಗಿ ಅದನ್ನ ಮುಟ್ಟಬೇಡಿ. ಅದರ ಮೇಲೆ ಸ್ವಲ್ಪ ಅರಳುಪ್ಪನ್ನ ಹಾಕಿ. ಅರಳುಪ್ಪು ನಕಾರಾತ್ಮಕ ಶಕ್ತಿಯನ್ನ ಹೀರಿಕೊಳ್ಳುವ ಅದ್ಭುತ ಶಕ್ತಿಯನ್ನ ಹೊಂದಿದೆ. ನಂತರ ಅದನ್ನ ಅಲ್ಲಿಂದ ತೆಗೆದು ಹಾಕಿ. ಮನೆಯನ್ನ ಶುದ್ಧೀಕರಿಸಲು ಆಗಾಗ ಗಂಗಾ ಜಲವನ್ನ ಮನೆಯ ಎಲ್ಲಾ ಮೂಲೆಗಳಿಗೂ ಪ್ರೇಕ್ಷಣೆ ಮಾಡಿ. ಸ್ನೇಹಿತರೆ, ಒಳ್ಳೆಯದ್ದು ಇರುವ ಕಡೆ ಕೆಟ್ಟದ್ದು ಕೂಡ ಇರುತ್ತದೆ. ದೈವ ಶಕ್ತಿಯನ್ನ ನಂಬುವ ನಾವು ದುಷ್ಟಶಕ್ತಿಗಳ ಬಗ್ಗೆ ಜಾಗೃತವಾಗಿರುವುದು ಕೂಡ ಅಷ್ಟೇ ಮುಖ್ಯ. ಈ ವಿಡಿಯೋ ನಿಮ್ಮನ್ನ ಭಯಪಡಿಸಲು ಅಲ್ಲ, ಬದಲಾಗಿ ನಿಮಗೆ ಅರಿವು ಮೂಡಿಸುವ ಒಂದು ಸಣ್ಣ ಪ್ರಯತ್ನವಾಗಿದೆ. ಈ ವಾಮಾಚಾರದ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ನೀವು ಇಂತಹ ಘಟನೆಗಳನ್ನ ನೋಡಿದ್ದೀರಾ ಅಥವಾ ಕೇಳಿದ್ದೀರಾ? ನಿಮ್ಮ ಅನಿಸಿಕೆಗಳನ್ನ ಕೆಳಗೆ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟವಾದರೆ ದಯವಿಟ್ಟು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಸ್ನೇಹಿತರೆ, ನಿಮ್ಮ ಆರೋಗ್ಯದ ಮೇಲೆ ಗಮನವಿರಲಿ. ವಿಡಿಯೋವನ್ನ ಕೊನೆಯವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು.